ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದು, ಅದಾದ ನಂತರ 2024ರ ಲೋಕಸಭಾ ಚುನಾವಣೆ ಮೈತ್ರಿಗೆ ಅಭೂತಪೂರ್ವ ಜಯ, ಕಾಂಗ್ರೆಸ್ಗೆ ಮುಖಭಂಗ. ಸೀನ್ ಕಟ್ ಮಾಡಿದ್ರೆ ಈಗ ಮುಂದಿನ ವಿಧಾನಸಭಾ ಚುನಾವಣೆಗೆ 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 25 ತಿಂಗಳು ಮಾತ್ರ ಬಾಕಿ ಇದೆ. ಈ ಹಂತದಲ್ಲಿ ಮೈತ್ರಿ ನಾಯಕರಲ್ಲಿ ಗೊಂದಲ ಉಂಟಾಗಿದೆ. 113ರ ಗುಟ್ಟು ಏನು? 113ರ ಹಿಂದೆ ಮೈತ್ರಿ ನಾಯಕರು ಬಿದ್ದಿರೋದು ಯಾಕೆ? ಈ ಎಲ್ಲದರ ರಿಪೋರ್ಟ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2028 ರಾಜ್ಯ ವಿಧಾನಸಭಾ ಚುನಾವಣೆ ರಾಜ್ಯ ರಾಜಕಾರಣಕ್ಕೆ ಅಥವಾ ರಾಜಕೀಯ ಇತಿಹಾಸಕ್ಕೆ, ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಒಂದು ಹೊಸ ಪರ್ವ ಶುರುವಾಗುವ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನಡೆದುಕೊಂಡು ಬಂದಂತಹ ಅಥವಾ ಕಳೆದ 2 ದಶಕದಲ್ಲಿ ನಡೆದಂತಹ ರಾಜಕೀಯಕ್ಕೂ 2028ರ ರಾಜಕೀಯಕ್ಕೂ ಸಾಕಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ ಅಂದರೆ 2000ನೇ ಇಸ್ವಿ, ಅದಾದ ನಂತರ 2014 ಈ ಹಂತದಲ್ಲಿ ಸಿದ್ದರಾಮಯ್ಯನವರು, ಅದೇ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು, ಕುಮಾರಸ್ವಾಮಿ, ದೇವೇಗೌಡರು ಇವರ ಸುತ್ತ ರಾಜಕಾರಣ ಸುತ್ತಾ ಇತ್ತು. ಬಟ್ 2028 ಅಂತ ಹೇಳಿದ್ರೆ ಈಗಾಗಲೇ BS ಯಡಿಯೂರಪ್ಪನವರು ಸೈಡ್ಲೈನ್ ಆಗಿದ್ದಾರೆ ಅಥವಾ ಮೂಲೆ ಸೇರಿದ್ದಾರೆ ಅನ್ನೋ ಮಾತು ಚೆನ್ನಾಗಿರೋದಿಲ್ಲ. ಅವರು ರಾಜಕೀಯದಿಂದ ದೂರ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ಅವರ ವಿರುದ್ಧ DK ಶಿವಕುಮಾರ್ ಇದ್ದಾರೆ. ಅತಿ ಮುಖ್ಯವಾಗಿ ಅಟ್ ಪ್ರೆಸೆಂಟ್ ರಾಜ್ಯ ರಾಜಕಾರಣದ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ಆಲ್ಮೋಸ್ಟ್ ಕೊನೆಯ ಚುನಾವಣೆ ಆಗುತ್ತೆ. ಸೊ 2028ರ ನಂತರ ರಾಜ್ಯ ರಾಜಕಾರಣ ಹೇಗಿರುತ್ತೆ? ಬದಲಾವಣೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ರಾಜಕೀಯ ಲೆಕ್ಕಾಚಾರ, ಜಾತಿ ಸಮೀಕರಣ, ಸೀಟ್ ಹಂಚಿಕೆ ಸಮೀಕರಣ ಎಲ್ಲವೂ ಕೂಡ ಬದಲಾಗುತ್ತೆ. ಇದೇ ಕಾರಣಕ್ಕಾಗಿ 2028ರ ರಾಜ್ಯ ವಿಧಾನಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ, ಏನಾಗುತ್ತೆ ಅಂತ ಹೇಳಿ. ಇದರ ನಡುವೆ ಗ್ಯಾರಂಟಿಗಳ ಸದ್ದಿನೊಂದಿಗೆ, ಸಿದ್ದರಾಮಯ್ಯನವರ ಮಾಸ್ ಇಮೇಜ್ನೊಂದಿಗೆ, DK ಶಿವಕುಮಾರ್ ಅವರ ತಂತ್ರಗಾರಿಕೆ ಜೊತೆಗೆ ಕಾಂಗ್ರೆಸ್ 2028ರಲ್ಲೂ ಗೆಲ್ಲಬೇಕು ಮತ್ತೆ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಆ ರೀತಿಯ ಕೆಲಸಗಳು ಕೂಡ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. CM ಕುರ್ಚಿ ಕದನ, KPCC ಅಧ್ಯಕ್ಷರು ಯಾರಾಗ್ತಾರೆ, ಹೀಗೆ ಒಂದಿಷ್ಟು ಗೊಂದಲ ಇದೆ. ಬಟ್ ಇದೆಲ್ಲವನ್ನ ಮೀರಿ ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ಆದರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲೇಬೇಕು, 2028ರಲ್ಲಿ ನಾವು ಗೆದ್ದು ಅಧಿಕಾರವನ್ನು ಹಿಡಿಲೇಬೇಕು ಅಂತ ಹೇಳಿ BJP JDS ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. JDSಗೆ ಅದರಿಂದ ಹೆಲ್ಪ್ ಆಗಿದೆ, BJPಗೆ ಹೆಲ್ಪ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಬಟ್ ರಾಜ್ಯ ರಾಜಕಾರಣಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಮೈತ್ರಿ ವರ್ಕೌಟ್ ಆಗುತ್ತಾ? ರಾಜ್ಯ ವಿಧಾನಸಭಾ ಚುನಾವಣೆ ಅಂತ ಹೇಳಿದ್ರೆ ಲೋಕಲ್ ಲೆವೆಲಲ್ಲಿ ನಡೆಯುವಂಥ ಚುನಾವಣೆ. 224 ವಿಧಾನಸಭಾ ಕ್ಷೇತ್ರ, ಮ್ಯಾಜಿಕ್ ನಂಬರ್ 113. ಯಾವ ಪಾರ್ಟಿ 113ಅನ್ನು ಕ್ರಾಸ್ ಮಾಡುತ್ತೆ ಆ ಪಾರ್ಟಿ ಅಧಿಕಾರವನ್ನು ಹಿಡಿಯುತ್ತೆ. ಅದು ಕಾಂಗ್ರೆಸ್ ಆಗುತ್ತಾ, BJP ಆಗುತ್ತಾ, JDS ಆಗುತ್ತಾ? ಕುತೂಹಲ ಇದೆ. ಇದರ ನಡುವೆ BJP ಮತ್ತು JDS ಮೈತ್ರಿ ಆಗಿರುವ ಕಾರಣಕ್ಕಾಗಿ ಒಂದು ಪಕ್ಷ 113ಅನ್ನು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಸೀಟು ಹಂಚಿಕೊಳ್ಬೇಕಾಗಿದೆ. JDSಗೆ ಎಷ್ಟು ಸೀಟು, BJPಗೆ ಎಷ್ಟು ಸೀಟು, ಲೆಕ್ಕಾಚಾರ ಆರಂಭ ಆಗಿದೆ. ಇದರ ನಡುವೆ BJP ನಾಯಕರು, ಅದರಲ್ಲೂ ಮುಖ್ಯವಾಗಿ ಪ್ರೀತಮ್ ಗೌಡ, ಛಲವಾದಿ ನಾರಾಯಣಸ್ವಾಮಿ, ನಾರಾಯಣಗೌಡರು ಬಹಿರಂಗವಾಗಿ ಸೀಟು ಹಂಚಿಕೆ, ಮುಂದಿನ CM ಬಗ್ಗೆ, NDA CM ಬಗ್ಗೆ, CM ಅಭ್ಯರ್ಥಿಯ ಬಗ್ಗೆ ಮಾತನಾಡಿದ್ದಾರೆ. BJP ನಾಯಕರು ಮಾತನಾಡ್ತಾ ಇದ್ದಾರೆ, ಸರಿ, ಏನು JDSನವರು ಸೆಲೆಕ್ಟ್ ಇದ್ದಾರಾ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಮುಂದಿನ CM ಕುಮಾರಸ್ವಾಮಿ, NDA ಗೆದ್ರೆ ಕುಮಾರಣ್ಣ CM ಆಗ್ತಾರೆ ಅಂತ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿರುವಂತಹ BJP ನಾಯಕರಿಗೆ ಇರಿಸು ಮುರುಸು ಉಂಟಾಗ್ತಾ ಇದೆ. ಇದನ್ನ ಬಹಿರಂಗವಾಗಿ ಹೇಳ್ಕೋತಾ ಇಲ್ಲ, ಬುಸುಗುಡ್ತಾ ಇದ್ದಾರೆ ಅಷ್ಟೇನೆ. ನಿಖಿಲ್ ಕುಮಾರಸ್ವಾಮಿ ಯಾವಾಗ ಕುಮಾರಸ್ವಾಮಿ ಅವರೇ ಮುಂದಿನ CM NDA ಅಭ್ಯರ್ಥಿ ಅಂತ ಹೇಳಿದ್ರು, ಆಗ BJPಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು? ಸೀಟು ಹಂಚಿಕೆ ಆಗಿಲ್ಲ, ಎಲೆಕ್ಷನ್ ಬಂದಿಲ್ಲ, ಈಗಲೇ ಕುಮಾರಸ್ವಾಮಿ ಅವರು CM ಅಂತ ಹೇಳೋದು ಎಷ್ಟು ಸರಿ ಅಂತ ಹೇಳಿ ಪ್ರೀತಮ್ ಗೌಡ್ರು, ನಾರಾಯಣಗೌಡರು, ಅದೇ ರೀತಿಯಲ್ಲಿ ಛಲವಾದ ನಾರಾಯಣಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಇತ್ತು ಮೊನ್ನೆ ಅಷ್ಟೇ, JDS ಬಗ್ಗೆ ನಾನು ಮಾತನಾಡಲ್ಲ, ಸೀಟು ಹಂಚಿಕೆ ಬಗ್ಗೆ ನಾನು ಮಾತನಾಡಲ್ಲ, ಬಟ್ ಇಫ್ ಇನ್ ಕೇಸ್ ಏನಾದರೂ JDS 113 ಮ್ಯಾಜಿಕ್ ನಂಬರನ್ನು ಕ್ರಾಸ್ ಮಾಡಿದ್ರೆ ಕುಮಾರಸ್ವಾಮಿ CM ಆಗಲಿ, ಅಥವಾ BJP 113ಅನ್ನು ಕ್ರಾಸ್ ಮಾಡಿದ್ರೆ ನಾವು CM ಆಗ್ತೀವಿ ಅಂತ ಹೇಳಿದ್ರು. ಅದರ ಅರ್ಥ ಏನು ಅಂತ ಹೇಳಿದ್ರೆ, 113ಅನ್ನು ಕ್ರಾಸ್ ಮಾಡಿದ್ರೆ ಮಾತ್ರ ಕುಮಾರಸ್ವಾಮಿ ಅವರು CM, ಅದು JDS. ಅದು ಸಾಧ್ಯನಾ ಅಂತ ಹೇಳಿದ್ರೆ 100ಕ್ಕೆ 1000% ಸಾಧ್ಯ ಇಲ್ಲ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ.
ಜೊತೆಗೆ ಮೈತ್ರಿ ಆಗಿರುವ ಕಾರಣಕ್ಕಾಗಿ 113 ಗೆಲ್ಲಬೇಕಂದ್ರೆ ಅಟ್ಲೀಸ್ಟ್ 140 ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡಬೇಕು. ಅಷ್ಟು ಸೀಟನ್ನು BJP ಕೊಡುತ್ತಾ? ಅದು ಚಾನ್ಸ್ ಇಲ್ಲ. ಅಂದರೆ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದು ಒಂದೇನೆ, ಕುಮಾರಸ್ವಾಮಿ ಅವರು ಸಿಎಂ ಆಗಲ್ಲ ಅಂತ ಹೇಳಿ. ಅದಾದ ನಂತರ ಪ್ರೀತಮ್ ಗೌಡ್ರು ಹೇಳಿಕೆಯನ್ನು ಕೊಟ್ಟರು. ಸಿಎಂ ಯಾರಾಗಬೇಕು, ಸೀಟ್ ಯಾವುದು, ಮಂಡ್ಯ ಯಾರಿಗೋಬೇಕು, ಹಾಸನ ಯಾರಿಗೋಬೇಕು, ಯಾವ ಕ್ಷೇತ್ರ ಯಾರಿಗೆ ಅಂತ ಹೇಳಿ ಇವಾಗ ಮಾತನಾಡಬಾರ್ದು, ಸರಿಯಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ನಮ್ಮ ಕ್ಷೇತ್ರ ನಾವು ಆ ಕ್ಷೇತ್ರವನ್ನು ಉಳಿಸ್ಕೋಬೇಕಾಗಿದೆ ಅಂತ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ JDS ಮತ್ತು BJP ಮೈತ್ರಿ ಇದೆಯಲ್ವಾ, ಸದ್ಯಕ್ಕೇನೋ ಇದೆ. ಬಟ್ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ರಾಜ್ಯ BJP ನಾಯಕರಲ್ಲಿ ಆ ಮೈತ್ರಿ ಬಗ್ಗೆ ಒಂದಿಷ್ಟು ಅಸಮಾಧಾನ ಇದೆ, ಈಗೀಗ ಸ್ಫೋಟಗೊಳ್ತಾ ಇದೆ. ಈ ಮೈತ್ರಿ ಕಂಟಿನ್ಯೂ ಆಗುತ್ತಾ? ಇಫ್ ಇನ್ ಕೇಸ್ ಏನಾದರೂ 2028 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಕಂಟಿನ್ಯೂ ಆದರೆ BJP JDS ಮೈತ್ರಿ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.